ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರನ್ನ ಬದಲಾವಣೆಯನ್ನ ಮಾಡಬೇಕು ಅನ್ನುವ ಕೂಗು ಸಾಕಷ್ಟು ಕೇಳಿ ಬರ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರಲ್ಲ, ಅದರಲ್ಲೇನು ಬದಲಾವಣೆ ಇಲ್ಲ, ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಅಂತ ತಿಳಿಸಿದ್ದಾರೆ. ಮಾತನಾಡೋರು ಮಾತನಾಡ್ಕೊಳ್ತಾರೆ ಅಂತ ಪರಮೇಶ್ವರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಈಗಾಗಲೇ ರಾಜಕೀಯದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾದಂತಹ ವಿಚಾರ ಅಂತ ಅಂದ್ರೆ ಸಿಎಂ ಬದಲಾವಣೆ ಕೂಗು. ಕೆಲವೊಂದಷ್ಟು ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು, ಯಾಕೆ ಅಂತ ಅಂದ್ರೆ ಪಕ್ಷಕ್ಕಾಗಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ, ಹಾಗಾಗಿ ಅವ್ರಿಗೊಂದು ಅವಕಾಶವನ್ನ ಕೊಡಬೇಕು ಅಂತ ಡಿಕೆಶಿ ಬೆಂಬಲಿಗರು ಈಗಾಗಲೇ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ರಿಯಾಕ್ಟ್ ಮಾಡಬಾರದು, ನಾವು ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರು. ಅದರ ಜೊತೆಗೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಹೇಳಿದ್ರು, 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೇನೆ, ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಜನರು ನನ್ನ ಸೆಲೆಕ್ಟ್ ಮಾಡಿದ್ದಾರೆ, ಹಾಗಾಗಿ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವರೇ ಎಲ್ಲ ಮಾತಾಡ್ಕಂತಾರೆ, ನೀವು ಏನು ಗೊಂದಲ ಕಾಣಿಸ್ತಾ ಇಲ್ಲಪ್ಪ ನನಗೇನು. ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು 5 ವರ್ಷ ಇರ್ತೀನಿ ಅಂತ, ಇನ್ನೇನಂದ ಆಯ್ತು. ಮುಖ್ಯಮಂತ್ರಿ ಜವಾಬ್ದಾರಿ ಇಲ್ವಾ ಅವ್ರಿಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಜವಾಬ್ದಾರಿ ಇದೆ ತಾನೆ. ಆ ಜವಾಬ್ದಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, 5 ವರ್ಷ ನಾನೇ ಇರ್ತೀನಿ ಅಂತ, ಅಲ್ಲಿ ಮುಗೀತಲ್ಲ, ಇನ್ನೇನು ಮಾತಾಡ್ಬೇಕು. ಅದ್ರ ಮಧ್ಯೆ ಮಾತಾಡೋದು ನೋಟಿಸ್. ಅವರೇ ಎಲ್ಲ ಮಾತಾಡ್ಕಂತಾರೆ, ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ. ಏನು ಗೊಂದಲ ಕಾಣಿಸ್ತಾ ಇಲ್ಲಪ್ಪ ನನಗೇನು. ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು 5 ವರ್ಷ ಇರ್ತೀನಿ ಅಂತ, ಇನ್ನೇನಂದ ಆಯ್ತು. ಮುಖ್ಯಮಂತ್ರಿ ಜವಾಬ್ದಾರಿ ಇಲ್ವಾ ಅವ್ರಿಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಜವಾಬ್ದಾರಿ ಇದೆ ತಾನೆ. ಆ ಜವಾಬ್ದಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, 5 ವರ್ಷ ನಾನೇ ಇರ್ತೀನಿ ಅಂತ, ಅಲ್ಲಿ ಮುಗೀತಲ್ಲ, ಇನ್ನೇನು ಮಾತಾಡ್ಬೇಕು. ಅದ್ರ ಮಧ್ಯೆ ಮಾತಾಡೋದು ನೋಟಿಸ್. ಅವರೇ ಎಲ್ಲ ಮಾತಾಡ್ಕಂತಾರೆ, ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ. ಏನು ಗೊಂದಲ ಕಾಣಿಸ್ತಾ ಇಲ್ಲಪ್ಪ ನನಗೇನು. ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು 5 ವರ್ಷ ಇರ್ತೀನಿ ಅಂತ, ಇನ್ನೇನಂದ ಆಯ್ತು. ಮುಖ್ಯಮಂತ್ರಿ ಜವಾಬ್ದಾರಿ ಇಲ್ವಾ ಅವ್ರಿಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಜವಾಬ್ದಾರಿ ಇದೆ ತಾನೆ. ಆ ಜವಾಬ್ದಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, 5 ವರ್ಷ ನಾನೇ ಇರ್ತೀನಿ ಅಂತ. ಎಸ್, ಇದಿಷ್ಟು ಪರಮೇಶ್ವರ್ ಅವರು ಹೇಳ್ತಾ ಇರುವಂತಹ ವಿಚಾರ ಆಗಿದೆ. ಅಂದ್ರೆ ಈಗಾಗಲೇ ಸಿಎಂ ಬದಲಾವಣೆಯನ್ನ ಮಾಡಬೇಕು, ಹತ್ರ 2.5 ವರ್ಷ ಆಗ್ತಾ ಬರ್ತಾ ಇದೆ, ಹಾಗಾಗಿ ಸಿಎಂ ಬದಲಾವಣೆಯನ್ನ ಮಾಡಬೇಕು ಅಂತ ಕಾಂಗ್ರೆಸ್ನ ಕೆಲ ಸಚಿವರು ಶಾಸಕರು ಈಗಾಗಲೇ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಚಿವರು ಶಾಸಕರು ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ರು. ಆದ್ರೆ ಈಗ ಪರಮೇಶ್ವರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಕಳೆದ ಬಾರಿ ನಂದಿ ಹಿಲ್ಸ್ ನಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ರು, 5 ವರ್ಷ ನಾನೇ ಆಗಿರ್ತೀನಿ ಅಂತ. ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೌದು ಅವರೇ ಆಗಿರ್ತಾರೆ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ರು. ಈಗ ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಪರಮೇಶ್ವರ್ ಅವರು ಅವರೇ ಹೇಳಿದ್ದಾರಲ್ಲ, ಅವ್ರು ಹೇಳಿದ್ಮೇಲೆ ಮುಗೀತು, ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಕೈಗೊಳ್ತಾರೆ, ಅವರೇನೇ ತೀರ್ಮಾನವನ್ನ ಕೈಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೇವೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನ್ ಜವಾಬ್ದಾರಿ ಇಲ್ವಾ? ಜವಾಬ್ದಾರಿ ಸಿಎಂ ಆಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಯಾವಾಗ್ಲೂ ಕೂಡ ಬದ್ಧರಾಗಿರ್ಬೇಕು ಅಂತ ತಿಳಿಸಿದ್ದಾರೆ.